ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಇದೇ ಪ್ರಾಬ್ಲಮ್. ಕುಡಿಯೋ ನೀರಿಗೂ ತೊಂದ್ರೆ. ಈ ರೋಡ್ ನಡ್ಕ ಬಂದ್ರಿಲ್ಲ, ರೋಡನ್ನ ಅಥವಾ ಅದು ಏನು ಏನು ಅಂತ ಅನ್ಸ್ಬಿಡ್ತದೆ ಅನಿಸ್ತದಲ್ವಾ ನಿಮ್ಗೆ? ಒಂದ್ ದಿವಸ ಬಂದ್ರಿ, ಒಂದೇ ದಿವಸ ಈಗ ಬಂದ್ರೆ ನೀವು. ನಾವು ಎಷ್ಟೋ 70 ವರ್ಷ 80 ವರ್ಷ ಆವಾಗಿಂದ ಇದೇ ಕಲ್ಲು ತುಳ್ಕೊಂಡು ನಾವು ಕಾಲ ಮಾಡ್ತೀವಿ ಅಂತಂದ್ರೆ, ಅವಾಗಿಂದ ಇವತ್ತಿನ ಒಂದು ಕಾಂಕ್ರೀಟ್ ರೋಡ್ ಹಾಕಿಲ್ಲ. ಎಲ್ಲ ಹಾಕಿದ್ರೆ ನೀವು ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಜಲ್ಲಿನ ಮಣ್ಣು ಹಾಕ್ಲಿಲ್ವಾ? ನೋಡಿ ನೀವೇ ಅದೇ ನೋಡ್ತಾವೆ. ನಾವು ನಿಮ್ಗೆ ಕಣ್ಣು ಮಣ್ಣು ಹಚ್ಚೋ ಕೆಲಸ ಇಲ್ಲ. ಮಣ್ಣು ಎರ್ಸ್ಬಿಟ್ಟು ಜಿಲ್ಲೆ ಹಾಕೋನೆ ಎಲ್ಲ ಗುಂಡಿ ಬಿದ್ಕೊಂಡವೆ. ಹೋಯ್ತು ನೀರು ಒತ್ಕೊಂಡೈತಿಲ್ಲ, ಬೆಳೆ ಇಲ್ಲ, ತಿನ್ನಕ್ಕೆ ಊಟಕ್ಕೂ ತೊಂದ್ರೆ, ಕುಡಿಯೋ ನೀರಿಗೆ ಅಂತೂ ಇದ್ದಷ್ಟು ತೊಂದ್ರೆ. ಏನ್ ಒಂದ್ ಹಸ ಕರ ಕಟ್ಕೊಂಡವ್ರೆ, ಒಂದ್ ಆಡ್ ಮರಿ ಕಟ್ಕೊಂಡವ್ರೆ. ಎಷ್ಟು ಬಿಂದಿಗೆ ಬಂದು ಟ್ಯಾಂಕು? ಏನು 500 ಬಿಂದಿಗೆ? 2000 ಲೀಟ್ರು. ಇಲ್ಲಿ ಮನೆ ಎಷ್ಟು ಹಂಚಿದ್ರೆ 2 ಬಿಂದಿಗೆ ಸಿಕ್ಕಲ್ಲ. ಏನ್ ಮಾಡೋದು ಹೇಳ್ರಿ? ಇನ್ನೊಂದು ಕೊಡಿ, ಇನ್ನೊಂದು ಟ್ಯಾಂಕ್ ಕೊಡಿ ಸಾಕ, ಅವ್ರಿಗೆ ಕೊಡಿ ಸರ್ಕಾರ. ನೀರಾರು ಕುಡ್ಕ ಕಾಲ ಮಾಡಿ. ನೀರಿಲ್ವಂತಲ್ಲ, ಇರೋ ಕಡೆ ಇನ್ನೊಂದು ನೀರಾರು ಕುಡ್ಕ ಕಾಲ ಮಾಡಿ ಜನಗಳು ಅಂತ ಇನ್ನೊಂದು ಟ್ಯಾಂಕ್ ಕೊಡಿ, ಇನ್ನೊಂದು ಟ್ಯಾಂಕ್ ನೀರು ಕೊಡಿ. ನಾನು ಗ್ರಾಮಗಳು ನೋಡಿದೀನಿ, ಇಷ್ಟೊಂದು ಕನಿಷ್ಠ ಹಾಳು ಬಿದ್ದೋಗಿರೋ ಗ್ರಾಮ. ಈ ಕನಿಷ್ಠ ಇಲ್ಲಿ ಜನನು ಕನಿಷ್ಠ, ಯಾವರನ್ನು ಕನಿಷ್ಠ ಸರ್. ಜನ ಯಾವ ತರ ಕನಿಷ್ಠ? ಇನ್ನೇನು ಜನ ಸೌಲಭ್ಯಕ್ಕೆ ಯಾರಿಗೂ ಮುಂದೆ ಹೋಗಲ್ಲ. ಇಲ್ಲ, ನಾವು ಬಂದಾಗ್ಲೂ ಎದ್ರಕೊಂಡು ಓಡಾಯ್ತಾರೆ. ನೇರವಾಗಿ ದಿಟ್ಟವಾಗಿ ಬಾರಮ್ಮ ಅಂದ್ರು ಬರ್ಲಿಲ್ಲ ಅಲ್ಲಿ ಒಬ್ರು. ನಿಜತಾನೆ? ಹೌದು, ಬರ್ಲಿಲ್ಲ. ನ್ಯಾಯವಾಗಿ ಕೇಳ್ಬೇಕು, ಹೇಳ್ಬೇಕು. ನಾವು ಅದಕ್ಕೆ ತಾನೇ ಬಂದಿರೋದು. ಈ ಊರ್ ಪರಿಸ್ಥಿತಿ ತೋರ್ಸಕ್ಕೆ ಇನ್ನಾದ್ರೂ ಬದಲಾಗುತ್ತಾ ನೋಡಮ್ಮ ಅಂತಾನೆ ತಾನೇ ಬರೋದು. ಅಲ್ಲ, ಹಗ್ಲತ್ತಲ್ಲ ಶೂಟ್ ಮಾಡ್ಕೊಂಡಿದೀವಿ ಎಲ್ಲ. ಲೈಟ್ ಭಯಂಕರ ಇದು, ಎಲ್ಲ ಕಡೆ ಕಾಣ್ತದೆ. ಹಗ್ಲೊತ್ತು ಬೇಗನೆ ಬಂದು ಎಲ್ಲ ವಿಡಿಯೋ ಮಾಡಿದೀವಿ ಎಲ್ಲ ಪೂರ್ತಿ. ನಮಗೆ ನೀರಿನ ಸೌಲಭ್ಯ ಒಂದು ಸರ್ಕಾರ ಕೇಳ್ತದೆ. ಜನ ಏನ್ ಕೇಳ್ತಾರೆ ಹೇಳಿ? ಕುಡಿಯೋ ನೀರು. ಇಂತ ಕಾಲದಲ್ಲಿ ಮನೆ ಪಂಚಾಯತಿಂದ ಮನೆ ಕೊಟ್ಟಿಲ್ವಾ? ಈ ಮನೆ ಮಳೆ ಬಂದ್ರಂಗ ಏನ್ ಮಾಡೋದು? 5 ವರ್ಷ ಒಂದು ಫೀಲ್ಡ್ ಅಲ್ಲಿ ಒಂದು MLA ಒಂದು ಇನ್ನೊಂದು ಆಗ್ಬೇಕಾರೆ 5 ವರ್ಷ ಅವ್ನು ಗೆದ್ದಾಗ ನೋಡಪ್ಪ ಇಂಥವ್ರು ನಿಮ್ಮ ಹೆಸರೇನು? ಅಶ್ವಥ್ ಅವ್ರಿಗೆ ಮನೆ ಕೊಟ್ಟಿದ್ದೀನಿ ಬರ್ಕಳೆ ಅಂತ ಹೇಳ್ತಾರೆ. ಅವನು ಮನೆಗೆ ಹೋಗಂಟ ಮನೆ ಮುಂದಕ್ಕೆ ಮೇಲಕ್ಕೆ ಬರೋಗಿಲ್ಲ. ಇಷ್ಟೊತ್ತ ಗೋಡೆ ಹಾಕ್ಬಿಟ್ಟು ಅಲ್ಲಿ ನಿಂತು ಕೂತಿರ್ಬೇಕು ಅಷ್ಟೇ. ಕಾಯಕ ಕೂತು ಇಡೀ ಒಬ್ಬನ ಮನುಷ್ಯನ ಜೀವನನೇ ಮುಗಿದೋಗ್ಬಿಡುತ್ತದೆ. ಅಷ್ಟು 5 ವರ್ಷ ಮುಗಿದೋಗಿ ಅವ್ನ ಮನೆಗೆ ಹೋದ್ರೆ ಮನೆ ಎದುರು ಹೋಗಿಲ್ಲ ಮೇಲ್ಕೆ. ಅಷ್ಟೇ ಉದ್ದ ಗೋಡೆ. ನೋಡಿ ಪರಿಸ್ಥಿತಿ, ಸಮಸ್ಯೆಗಳನ್ನ ಹೇಳ್ತಾರೆ. ಪರಿಸ್ಥಿತಿ ನೋಡಿದೆ, ಹಿಂಗಾಗದೆ ಎಲ್ಲ ಅಳಸ್ಕೊಂಡ್ಬಿಟ್ಟದೆ. ನೋಡಿ ಇಲ್ಲಿ ಈ ತರ ತೊಟ್ಟಿಗಳನ್ನ ಮಾಡ್ಕೊಂಡವ್ರೆ. ಈ ತೊಟ್ಟಿಗಳಿಗೆ ನೀರು ತುಂಬಿಸ್ಕೋಬೇಕು ಪಾಪ, ಜನರು ಕುಡಿಬೇಕು ನೀರು. ಈಗ ಇದು ಕುಡಿಸ್ಬಿಟ್ಟ, ನಾಳೆ ಸಾಯಂಕಾಲ ಗಂಟ ನೀರ್ ಬರೋ ಗಂಟ ಅದಿಷ್ಟು ನೀರ್ಲಿ ಅಲ್ಲ ಪಾಪ, ಅವಕ್ಕೆ ಬಾಯಾರಿಕೆ ಆಗ ಒಟ್ಟಿಗೆ ಇದನ್ನ 2 ನಿಮಿಷದಲ್ಲಿ ಖಾಲಿ ಮಾಡಾಕ್ ಬಿಡ್ತವೆ. ಎಮ್ಮೆ ಹೊಸ ನೋಡಿ ಎಲ್ಲ ಇಲ್ಲೇ ಕಟ್ಕೊಂಡವ್ರೆ. ಒಂದ್ಸಾರಿ ಬಿಟ್ರೆ ಒಂದಿಷ್ಟು ಬಿಡ್ಕತ್ತವೆ. 2 ಸಾರಿ ಬಿಟ್ರೆ ಸಾಯಂಕಾಲ ಗಂಟ 4 ಗಂಟೆ ಗಂಟ ನೀರಿಲ್ಲ. ಇದೇ ಮೇಂಟೈನ್ ಮಾಡ್ಬೇಕು. ಇಲ್ಲ ಇನ್ನೇನ್ ರಾತ್ರಿ ಎಲ್ಲ ಕುಡ್ಕೊಬಿಡ್ತದ. ರಾತ್ರಿ ಇಲ್ಲ. ಏನ್ ಮಾಡ್ತಾರೆ ಹೇಳಿ? ಇದು ಮಂಗನಕಾಯಿ ಬಾಯಿಗೆ ಎರ್ಸಂತಿಲ್ಲ. ಅವಾಗ ಆ ಮೂತಿಗೆ ಒಂದಿಷ್ಟು ಎರ್ಸ್ಬಿಟ್ಟು ತ್ಯಾವ ಮಾಡ್ಬೇಕು ನಾವು. ನೀರ್ನ ಮೂತಿಗೆ ಎರ್ಸ್ಬಿಟ್ಟು ತ್ಯಾವ ಮಾಡ್ಬೇಕಷ್ಟೇ. ತ್ಯಾವ ಮಾಡ್ಬೇಕು. ಅಮ್ಮ ಬನ್ನಿ ಅಮ್ಮ, ನಿಮ್ದು ಮಾತಾಡ್ಸ್ಬೇಕು. ಬನ್ನಿ ಹೊರಗಡೆ ಬನ್ನಿ. ಬನ್ನಿ ಹೇಳ್ತೀನಿ ನಾನು. ಅಯ್ಯೋ, ನೀವ್ ಹಿಂಗೆಲ್ಲ ಎದ್ರಕೊಂಡ್ಬಿಟ್ರೆ ಎದುರಿಸ್ಬಿಡ್ತಾರೆ ಜನ. ಏನ್ ನಿಮ್ ಹೆಸರು? ಜಯಮ್ಮ ಅಂತ. ಜಯಮ್ಮ. ನೋಡಿ ಪಾಪ ನಮ್ ಜಯಮ್ಮ ಏನ್ ಕೆಲಸ ಮಾಡ್ತಿದ್ರಿ? ಅಡಿಗೆ ಮಾಡ್ತಿದ್ರಾ? ಏನ್ ಮಾಡಿದೀರಾ ಊಟ ಇವತ್ತು? ಸ್ಪೆಷಲ್ ಉಪ್ಸಾರು ಮುದ್ದೆ ಜಮಾಯಿಸ್ಬಿಡದೆ. ಈಗ ಪೆನ್ಷನ್ ದುಡ್ಡೆಲ್ಲ ಬಂತಾ? ಬತ್ತಿತ್ತು ಸರ್, 3 ತಿಂಗಳಿಂದ ಬರ್ಲಿಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಅದು ಅಷ್ಟೇ 3 ತಿಂಗಳು. ಅದು ಅಷ್ಟೇಯಾ? ನೀರು ಕುಡಿಯಕ್ಕೆ? ನೀರು ಕುಡಿಯಕ್ಕೆ 3-4 ತಿಂಗಳಿಂದ ನಮ್ಮ ಪಂಚಾಯತಿ ನೀರೇ, ಟ್ಯಾಂಕರ್ ನೀರು. ಅದಕ್ಕೂ ಮುಂಚೆ ಬೋರ್ಲಿ ಅದು ಬರ್ತಿತ್ತು. ಈಗ ಬ್ಯಾಸ್ಗೆ ಬಂದ್ಮೇಲೆ ಇಲ್ಲ. ಈಗ 6 ತಿಂಗಳಿಂದ ಇಲ್ಲ ಸರ್. ಮನೆ ಇದೇ ಮನೆ. ನಮ್ಮ ಮಳೆ ಬಂದ್ರಂಗೆ ಇಲ್ಲೇ ಇರೋದು ಮಳೆ. ಅಲ್ಲ ಸೋರ್ತದ? ಅಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಾಡ್ತಾ ಇತ್ತಿದ್ದು. ಅಲ್ಲಾಡ್ತದೆ. ಎಲ್ಲ ಸೋರ್ತೇವೆ ಸರ್, ಸೋರ್ತೇವೆ. ಅಲ್ಲ ಸೋರ್ತದ ಮನೆ. ಓಕೆ, ರೋಡ್ ಹೆಂಗಿದೆ? ರೋಡ್ ಚೆನ್ನಾಗದೆ ಸರ್. ಚೆನ್ನಾಗದೆ ಬಂಗಾರ. ಹಂಗೆ ಉರುಳು ಸೇವೆ ಮಾಡ್ಬಿಡ್ಬೋದು. ಊರಲ್ಲಿ ದೇವಸ್ಥಾನ ಇದ್ದದ? ಆಸ್ಪತ್ರೆ ಇಲ್ಲ ಸರ್. ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ಬೇಕು? ಅವನೂರ್ಗೆ. ಆಸ್ಪತ್ರೆಗೆ ಅವನೂರ್ಗೆ ಹೋಗ್ಬೇಕಾ? ನಿಮ್ದು ಯಾವ ಗ್ರಾಮ ಪಂಚಾಯತಿ ಬರ್ತದೆ? ಎಳೆಮಳದಲ್ಲಿ ಆಸ್ಪತ್ರೆ ಇಲ್ವಾ? ಆಸ್ಪತ್ರೆ ಇಲ್ವಾ? ಓ ದೇವ್ರೆ, ಇಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ ಡೆಲಿವರಿ ಆಗ್ಬೇಕು ಅಂದ್ರೆ ಹೆಂಗ? ಎಲ್ಲ ನೂರು ಕೊಳ್ಳೇಗಲ್ ಪಂಚಾಯತಿ ಹೇಳಿ. ಪಂಚಾಯತಿ. ಓ ಹಂಗಾರೆ ಬಸ್ಸು ಬರ್ತದೆ ಸರ್. ಬರ್ತದೆ. ಎಷ್ಟು? ಬೆಳಗ್ಗೆ 8 ಗಂಟೆ, ಸಾಯಂಕಾಲ 8 ಗಂಟೆ. ಸಾಯಂಕಾಲ 8 ಗಂಟೆ.